ಮಿಂಚಾಗಿ ನೀನು ಬರಲು ನಿಂತ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ನಾನು ನನ್ನ ಫ್ರೆಂಡು ನಾನ್ ವೆಜ್ ಅದೇನು ಮಾಡಿರಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳು ಇವಾಗ ಜಿಮ್ಮಿಗೆ ಹೋಗಿದ್ದಾಳೆ. ಅವಳು ಜಿಮ್ ಮುಗಿಸ್ಕೊಂಡು ಬರಲಿ ಅಷ್ಟರೊಳಗಡೆ ನಾನು ಚಿಕನ್ನಲ್ಲಿ ಯಾವ ಥರ ಮಾಡ್ತೀನಿ, 2 ಟೈಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಪೆಪ್ಪರ್ ಚಿಕನ್ನು, ಇನ್ನೊಂದು ಚಿಕನ್ ಸುಕ್ಕ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಪೆಪ್ಪರ್ ಡ್ರೈ ಅಂತ ನಾನು ಮಾಡ್ತೀನಿ. ಅವಳು ಬಂದಮೇಲೆ ಏನು ಡಿಸೈಡ್ ಮಾಡ್ತಾಳೆ ಅದ್ರ ಮೇಲೆ ಗೊತ್ತಾಗುತ್ತೆ. ಬಟ್ ಒಂದು ಐಟಮ್ ನಾನು ಮಾಡ್ತೀನಿ. ನಾನು ಹೇಗೆ ಮಾಡ್ತೀನಿ ಏನು ಅನ್ನೋದನ್ನು ನೀವು ನೋಡಿರಂತೆ ಬನ್ನಿ. ಹಾಗೆಯೇ ಇದನ್ನು ನಾನು ಬೆಳಗ್ಗೆ ಕೆಲವೊಂದು ಏನು ಜ್ಯೂಸ್ ಇರ್ಬೋದು, ಮತ್ತು ನಾನು ಆಫೀಸಿಂದ ಬಂದಮೇಲೆ ಮ್ಯಾಂಗೋದು ಒಂದು ಮಿಲ್ಕ್ ಶೇಕ್ ಥರ ಮಾಡ್ಕೊಂಡಿದ್ದೀನಿ, ಅದ್ರದ್ದು ಇರ್ಬೋದು. ಅದೆಲ್ಲ ಬೆಳಗ್ಗೆ ಮಾಡಿರೋ ವಿಡಿಯೋ. ಇದನ್ನು ನಾನು ಇವಾಗ ಟೈಮು 6:45 ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ ಟು ಕಿಚನ್. ಆಮೇಲೆ ಏನೇನು ಮಾಡ್ತೀನಿ ಹೆಂಗೆ ಅಂತ ನೋಡೋಣ ಬನ್ನಿ. 5-6 ಬಾದಾಮಿನ ನಾನು ರಾತ್ರಿನೇ ನೆನೆಸಿರ್ತೀನಿ. ಬೆಳಿಗ್ಗೆ ಎದ್ದು ಅದನ್ನು ಸ್ವಲ್ಪ ಸಿಪ್ಪೆನ ಬಿಡಿಸಿ ಅದಕ್ಕೆ ಸ್ವಲ್ಪ ಕಲ್ಸಕ್ಕರೆ ಹಾಕ್ಕೊಂಡು, ಅದು ಫುಲ್ ವೈಟಿಗೆ ಇರುತ್ತೆ. ಹಾಗಾಗಿ ಅದ್ರದ್ದು ಒಂದು ಶೇಕ್ ಥರನೋ ಅಥವಾ ಜ್ಯೂಸ್ ಥರನೋ ನಾನು ಮಾಡ್ಕೊಂಡು ಕುಡಿತೀನಿ. ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ನೀವು ಬಾದಾಮಿನ ಈ ಥರ ನೆನೆಸಿ ಆದರೂ ತಿನ್ಬೋದು. ಈ ಥರ ನೀವು ಮಿಲ್ಕ್ ಶೇಕು ಅಥವಾ ಈ ಥರ ಜ್ಯೂಸ್ ಥರ ಮಾಡಿ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ನಿಮ್ಮ ಕೂದಲಿಗೂ ತುಂಬ ಒಳ್ಳೆಯದಂತ ಹೇಳ್ಬೋದು. ಅದಕ್ಕೆ 1 ಸ್ಪೂನು ಚಿಯಾ ಸೀಡ್ಸು ರಾತ್ರಿ ನೆನೆಸಿಟ್ಟಿರೋದನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು, ನಾನು ಇಲ್ಲಿ ಏನು ರುಬ್ಕೊಂಡಿರ್ತೀನಿ ಅಲ್ವಾ, ಅದನ್ನೇ ನಾನು ಇದಕ್ಕೆ ಹಾಕ್ಕೊಂಡು ಕುಡಿತೀನಿ. ಇದು ಚಿಯಾ ಸೀಡ್ಸು ನಮ್ಮ ಬಾಡಿ ಹೀಟ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆಯೇ ಸ್ವಲ್ಪ ಹಸಿವನ್ನು ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆಯದು. ನೀವು ಅಟ್ಲೀಸ್ಟ್ ಮನೇಲಿ ಟ್ರೈ ಮಾಡಿ. 1 ಗ್ಲಾಸ್ ಇಲ್ಲ ಅಂದ್ರೂ ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ನೀವು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಾದಾಮಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಟ್ ಹಾಗಂತ ಇವಾಗ ಜಾಸ್ತಿ 10 ಆ ಥರದ್ದೆಲ್ಲ ಬೇಡ, 5-6 ಅಷ್ಟೇ. ಅದ್ರ ಮೇಲೆ ನೀವು ಜಾಸ್ತಿ ನೀವು ಬಾದಾಮಿನ ತಿನ್ನೋದು ಒಳ್ಳೆಯದಲ್ಲ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು. ಇಲ್ಲಿ ನೋಡ್ತಿರ್ಬೋದು ಎಲ್ಲ ರೆಡಿ ಆಗಿದೆ. ಇವಾಗ ಇದನ್ನು ಕುಡಿದು ನೆಕ್ಸ್ಟು ನಂದು ಏನು ಕೆಲಸ ಇದೆ ಅದನ್ನೆಲ್ಲ ಮಾಡ್ಕೋಬೇಕು. ಸ್ವಲ್ಪ ಇವಾಗ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಬುಕ್ಸು ಅಥವಾ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇದೆ. ಇವಾಗ ಕುಡ್ದಿದ ತಕ್ಷಣ ನಾನು ಅದನ್ನೆಲ್ಲ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ. ಅದಾದಮೇಲೆ ಇಲ್ಲಿ ನಾನು ಕ್ಯಾರೆಟ್ ತುರ್ಕೋತಾ ಇದ್ದೀನಿ. ಕ್ಯಾರೆಟ್ ದೋಸೆ ಮಾಡ್ಕೊಳ್ಳೋಣ ಅಂತ ನಾನು ಸ್ವಲ್ಪ ದೋಸೆ ಹಿಟ್ಟು ಮಿಕ್ಕಿತ್ತು, ಹಾಗಾಗಿ ನಾನು ಇಲ್ಲಿ ಕ್ಯಾರೆಟ್ನ ತುರ್ಕೊಂಡು ಹಾಕೋತಿದ್ದೀನಿ. ಸ್ವಲ್ಪ ನಾನು ಬರೀ ಕ್ಯಾರೆಟ್ ಹಾಕೋತಿದ್ದೀನಿ. ನೀವು ಬೇಕಂದರೆ ಆನಿಯನ್ನು ಹಾಕೋಬೋದು, ಕೊತ್ತಂಬರಿ ಹಾಕ್ಬೋದು, ಸಬ್ಬಕ್ಕಿ ಸೊಪ್ಪು ಹಾಕಿ ನೀವು ಮಾಡ್ಕೋಬೋದು. ಬಟ್ ನಿಮ್ಮ ಇದು ಬಟ್ ಇಲ್ಲಿ ಬರೀ ಕ್ಯಾರೆಟ್ನೇ ಹಾಕೋತಿದ್ದೀನಿ. ನನಗೆ ಸ್ವಲ್ಪ ಕ್ಯಾರೆಟ್ ದೋಸೆ ಅಂದರೆ ಸ್ವಲ್ಪ ಇಷ್ಟ, ಹಾಗಾಗಿ ನಾನು ಇಲ್ಲಿ ಕ್ಯಾರೆಟ್ ದೋಸೆ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟ್ ದೋಸೆಗೆ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಬಟ್ ನಾನಿಲ್ಲಿ ಕ್ಯಾರೆಟ್ ದೋಸೆಗೆ ಮಾಮೂಲಿ ನಾನು ಆ ಥರ ಚಟ್ನಿ ಮಾಡ್ಕೊಳ್ಳಲ್ಲ, ಕಾಯಿ ಚಟ್ನಿ ಆ ಥರದ್ದು. ಇದಕ್ಕೆ ನಾನು ಕಡಲೆಬೇಳೆ ಮತ್ತು ಕಡಲೆಬೀಜ, ಒಂದು 5-6 ಅಥವಾ ಇಲ್ಲ 4 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಅದನ್ನೆಲ್ಲ ನಾನು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕಡಲೆಬೇಳೆ ಮತ್ತು ಕಡಲೆಬೀಜ ಹಾಕೋತೀನಿ. ಇಲ್ಲಿ ನೋಡ್ತಿರ್ಬೋದು ನಾನು ಇಲ್ಲಿ ಕಾಯೆಲ್ಲ ತುರಿದು ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನೂ ಸಹ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಆಮೇಲೆ ನಾನು ಮಿಕ್ಸಿ ಮಾಡೋಣ ಅಂತ ಇಲ್ಲಿ ಸ್ವಲ್ಪ ಸೋಯಾ ಚಂಕ್ಸ್ನ ನೆನೆಸಿ ಇಡ್ತಿದ್ದೀನಿ. ನೆಕ್ಸ್ಟು ನಾನು ಇಲ್ಲಿ ಖಾರ ಎಲ್ಲ ರುಬ್ಕೊಂಡು, ಸ್ವಲ್ಪ ಬೇರೆ ಕೆಲಸ ಇತ್ತು, ಹೊರಗಡೆ ಹೋಗಬೇಕಿತ್ತು, ಸ್ವಲ್ಪ ಐಟಮ್ ತರೋದಿತ್ತು ಅಡುಗೆ ಮನೆಗೆ, ಹಾಗಾಗಿ ಹೊರಗಡೆ ಹೋಗೋಣ ಅಂತ ಇಲ್ಲಿ ಚಟ್ನಿ ರುಬ್ಬಿಟ್ಟು ಹೋದರೆ ಬಂದಿದ್ದ ತಕ್ಷಣ ನಾನು ದೋಸೆ ಮಾಡ್ಕೊಂಡು ತಿಂದು ಹೊರಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಬೇಗನೆ ಇಲ್ಲಿ ಚಟ್ನಿ ಮಾಡಿಟ್ಟು ಹೋಗ್ತಾಯಿದ್ದೀನಿ. ಅಲ್ಲಿಂದ ಮೇ ಬಿ ಬರೋದಕ್ಕೆ ಒಂದು 20 to 30 ಮಿನಿಟ್ಸ್ ಆಗ್ಬೋದು, ಇಲ್ಲ 1 ಅವರೇ ಆಗ್ಬೋದು. ಅಷ್ಟರೊಳಗಡೆ ಬಂದು ನಾನು ಬೇಗ ಮುಗಿಸ್ಬೇಕಲ್ಲ ಅನ್ನೋದು ಒಂದು.
ಹೇಗೋ ಚಟ್ನಿ ಇದ್ದರೆ ದೋಸೆ ಏನು ಬೇಗ ಮಾಡ್ಬೋದು, ಯಾಕೆಂದರೆ ನಾನು ಕ್ಯಾರೆಟ್ ಎಲ್ಲದನ್ನು ತುರಿದು ಇಟ್ಕೊಂಡಿದ್ದೆ ಅಲ್ವಾ. ಸೊ ಹಾಗಾಗಿ ಅಲ್ಲಿಂದ ಬಂದೆ, ಸ್ವಲ್ಪ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತರೋದಿತ್ತು. ನೀವು ನೋಡ್ತಿರ್ಬೋದು ದೋಸೆ ಈ ಥರ ಬಂದಿದೆ, ಚಟ್ನಿ ಜೊತೆ ತುಂಬಾ ಚೆನ್ನಾಗಿತ್ತು. ನಂತರ ನಾನು ಆಫೀಸಿಗೆ ಹೋದೆ. ಅಲ್ಲಿಂದ ಬಂದಿದ್ದ ತಕ್ಷಣವೇ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನಾನು ಸ್ವಲ್ಪ ಮ್ಯಾಂಗೋ, ಅದಕ್ಕೆ ಕಲ್ಸಕ್ಕರೆ, ನಾನು ಶುಗರು ಬೆಲ್ಲ ಆ ಥರದ್ದು ಯೂಸ್ ಮಾಡ್ತಿಲ್ಲ, ಕಲ್ಸಕ್ಕರೆ ಯೂಸ್ ಮಾಡ್ತಿದ್ದೀನಿ. ಅದು ಬಾಡಿಗೆ ತಂಪು ಕೂಡ, ಹಾಗಾಗಿ ಇಲ್ಲೊಂದು ಶೇಕ್ ಥರ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದು ಒಂದು ಬೌಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡಿಕೊಂಡೆ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಮನೇಲಿ. ನನಗೆ ಸ್ವಲ್ಪ ಫ್ರಂಟ್ ಕ್ಯಾಮ್ರನೇ ಕಿಚನಲ್ಲಿದ್ದಾಗ ಕಂಫರ್ಟಬಲ್, ಅಟ್ಲೀಸ್ಟ್ ನಾನು ಹೆಂಗೆ ಇದು ಮಾಡ್ತೀನಿ ಅನ್ನೋದಕ್ಕೆ, ಅದಕ್ಕೋಸ್ಕರ ನಾನು ಫ್ರಂಟ್ ಕ್ಯಾಮ್ರನೇ ಯೂಸ್ ಮಾಡ್ತೀನಿ. ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ಬಂದು ವಾಶ್ ಮಾಡಿದ್ದೆ, ಅದನ್ನೆಲ್ಲ ಜೋಡಿಸ್ಕೊತಿದ್ದೀನಿ. ಇವಾಗ ಕಿಚನ್ ಅಂತೀನಿ, ಚಿಕನ್ನ ವಾಶ್ ಮಾಡಿ ನಂತರ ಸ್ವಲ್ಪ ಅದನ್ನು ಬೇಯಿಸ್ಕೋಬೇಕು. ಫುಲ್ ಬೇಯಿಸ್ಕೋಬಾರ್ದು, ಅರ್ಧ ಬೇಯಿಸ್ಕೋಬೇಕು. ಅದಾದಮೇಲೆ ನೀವೇ ಪ್ರೊಸೀಜರ್ ನೋಡ್ತೀರಲ್ವ ಗೊತ್ತಾಗುತ್ತೆ. ಬಟ್ ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಇವಾಗ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತಿದ್ದೀನಿ, ಸಾಲ್ಟ್ ಏನು ಹಾಕಲ್ಲ. ಇವಾಗ ವಿಷಲ್ ಹೊಡ್ಸ್ಕೊಬಿಡೋಣ, ಒಂದು 3 ಚೆನ್ನಾಗಿ ಅದೆಲ್ಲ ಸ್ಮ್ಯಾಶ್ ಆಗೋ ಥರ. ಅಷ್ಟರೊಳಗಡೆ ಈ ಕಡೆ ಚಿಕನ್ನು ಬಾಯ್ಲ್ ಆಗುತ್ತೆ. ಅಷ್ಟರೊಳಗಡೆ ನಾನು ಮಸಾಲೆ ರೆಡಿ ಮಾಡ್ಕೋತೀನಿ. ಅದಕ್ಕೆ ಏನೇನು ಬೇಕಂತ ನಿಮ್ಗೆ ತೋರಿಸ್ತೀನಿ ನೋಡಿ. 5ರಿಂದ 6 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಶುಂಠಿ, ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ನಾವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಾನು ಒಗ್ಗರಣೆಗೂ ಬರೀ ಬೆಳ್ಳುಳ್ಳಿನೇ ಹಾಕ್ತೀನಿ ಜಜ್ಜಿ. ಬಟ್ ಇವಾಗ ಇದು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಸ್ವಲ್ಪ ಪುದೀನ ಕೊತ್ತಂಬರಿ ಆ್ಯಡ್ ಮಾಡಬೇಕಿತ್ತು. ಸೊ ಇವಾಗ ಬೇಡ, ಇಷ್ಟೇ ಸಾಕು. ಇದನ್ನು ಪೇಸ್ಟ್ ಮಾಡಿಕೊಂಡು ಆಮೇಲೆ ಇವಾಗ ಚಿಕನ್ ಬೆಂದಮೇಲೆ, ಇವಾಗ ಸ್ವಲ್ಪ ಚಿಕನ್ ಬೆಂದಿದೆ, ಹಾಗಾಗಿ ಇಲ್ಲಿ ಪ್ಯಾನ್ ಇಟ್ಕೊತಿದ್ದೀನಿ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿನೆಲ್ಲ ಜಜ್ಕೊಂಡಿದ್ದೀನಿ, ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿ. ಅದಕ್ಕೆ ಸ್ವಲ್ಪ ಕರಿಬೇವು ಜಾಸ್ತಿ ಹಾಕ್ತಿದ್ದೀನಿ. ಕರಿಬೇವು ಕಣ್ಣಿಗೆ ತುಂಬಾ ಒಳ್ಳೆಯದು, ಹಾಗಾಗಿ ನಾನು ಇಲ್ಲಿ ಕರಿಬೇವನ್ನ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ, ಸ್ವಲ್ಪ ಡ್ರೈ ಅನ್ನೋ ಥರ ಅನಿಸಿದ್ಮೇಲೆ, ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಇದಕ್ಕೆ ನಾನು ರುಬ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಅದ್ರದ್ದು ಪೇಸ್ಟ್ನ ಇದಕ್ಕೆ ಹಾಕ್ತಿದ್ದೀನಿ. ಅದು ಪೇಸ್ಟಲ್ಲಿ ಹಸಿ ವಾಸನೆ ಹೋಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗಿದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಆ ಪೇಸ್ಟಲ್ಲಿ ಹಸಿ ವಾಸನೆ ಹೋಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ, ನೀವು ಏನೇ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಯಾವುದಾದ್ರೂ ಆಯಿತು, ಈ ಥರ ಮಾಡ್ಕೊಳ್ಳೋದ್ರಿಂದ 2 ಪೀಸ್ ತಿನ್ನೋರು 4 ಪೀಸ್ ತಿನ್ಬೋದು, 4 ಪೀಸ್ ತಿನ್ನೋರು 8 ಪೀಸ್ ತಿನ್ಬೋದು. ಆ ಥರ ಅಷ್ಟು ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ನಾನು ಫ್ರೈ ಮಾಡ್ಕೋತೀನಿ. ಅದು ಚೆನ್ನಾಗಿ ಒಂದು ಎಲ್ಲದು ಸೆಟ್ಟಾಗಿ ಒಂದು ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೋತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಏನು ಸ್ವಲ್ಪ ಅರ್ಧ ಬೇಯಿಸ್ಕೊಂಡಿರ್ತೀವಿ ಅಲ್ವಾ, ಅಂದರೆ ಫುಲ್ ಏನು ಬಾಯ್ಲ್ಡ್ ಆಗಿರಲ್ಲ, ಸ್ವಲ್ಪ ಬೆಂದಿರುತ್ತೆ, 50% ಬೆಂದಿರುತ್ತೆ. ಆ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ತೀನಿ. ಏನಕ್ಕೆ ಅಂದರೆ ಸ್ವಲ್ಪ ಮಸಾಲೆಗೆ ನಾವೇನು ಯಾವುದೇ ಥರದ್ದು ಉಪ್ಪು ಆ ಥರದ್ದು ಯೂಸ್ ಮಾಡಿರೋಲ್ವ, ಟೇಸ್ಟಿಗೋಸ್ಕರ ನಾನು ಸ್ವಲ್ಪ ಉಪ್ಪಿನ ಪುಡಿ ಹಾಕಿರ್ತೀನಿ. ಸ್ವಲ್ಪ ಸಪ್ಪೆ ಆ ಥರದ್ದು ಇರಬಾರ್ದು ಮಸಾಲ ಅನ್ನೋದಕ್ಕೋಸ್ಕರ. ಇದಾಗಿದ ತಕ್ಷಣವೇ ಒಂದು 5 ನಿಮಿಷ ಅಥವಾ 7 ನಿಮಿಷ ಬಿಟ್ಟು ನಾನು ಸ್ವಲ್ಪ ಇದಕ್ಕೆ ಕಸ್ತೂರಿ ಮೇಥಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡ್ತೀನಿ. 10 ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಏನು ಬೇಯಿಸಿ ಇಟ್ಕೊಂಡಿರ್ತೀನಲ್ಲ ಚಿಕನು, ಅದನ್ನು ಹಾಕ್ತೀನಿ. ಅದನ್ನು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 2ರಿಂದ 3 ನಿಮಿಷ ಬಿಡ್ತೀನಿ. ಅದಾದ ನಂತರ ಇದಕ್ಕೆ ನಾನು ಗರಂ ಮಸಾಲ ಯೂಸ್ ಮಾಡಲ್ಲ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಆಮೇಲೆ ಪೆಪ್ಪರು ಎಲ್ಲ ಹಾಕಿ
ಚೆನ್ನಾಗಿ ನಾನು ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ಯಾಕೆಂದರೆ ಅದೆಲ್ಲ ಚೆನ್ನಾಗಿ ಅದು ಪೀಸಿಗೆ ಇಟ್ಕೋಬೇಕಲ್ವ, ಹಾಗಾಗಿ ನಾನು ಆ ಪೌಡ್ರೆಲ್ಲ ಯೂಸ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಒಂದು 15 ನಿಮಿಷ ಚೆನ್ನಾಗಿ ಅದು ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ತೀನಿ. ಆವಾಗ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಿ. ನಂತರ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಅದೇನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಹಸಿ ವಾಸನೆ ಹೋದ ನಂತರ ಇದಕ್ಕೆ ನಾನು ಏನು ಬೇಯಿಸಿ ಇಟ್ಕೊಂಡಿರ್ತೀನಲ್ಲ ಅದರಲ್ಲಿ ಇನ್ನೊಂದು ಸ್ವಲ್ಪ ಅರ್ಧ ಇಟ್ಕೊಂಡಿರ್ತೀನಿ ಚಿಕನ್ನ, ಅದನ್ನು ಇದಕ್ಕೆ ಸೇರಿಸ್ತೀನಿ. ಇದು ಸೇರಿಸಿ ಆದಮೇಲೆ ಅದನ್ನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗೋ ಥರ ಬೇಯಿಸ್ಕೊತೀನಿ. ಫ್ರೈ ಆದಮೇಲೆ ನಾನೇ ಮನೆಯಲ್ಲಿ ಮಾಡ್ಕೊಂಡಿರೋ ಅಂತಹ ಚಿಕನ್ ಮಸಾಲೆನ ಇದಕ್ಕೆ ಸೇರಿಸಿ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂತಲೇ ಹೇಳ್ಬೋದು. ಬೇಯಿಸ್ಕೊಳ್ಳುವಾಗಲೇ ನಾನು ಸ್ವಲ್ಪ ಉಪ್ಪು ಹಾಕಿರ್ತೀನಿ, ಆದ್ರೂ ಇಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತಲ್ವ, ಹಾಗಾಗಿ ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಬೇಯಿಸಿ ಸ್ವಲ್ಪ ಅದೇನು ನಾನು ರುಬ್ಬಿಟ್ಕೊಂಡಿರ್ತೀನಲ್ಲ ಅದರಲ್ಲೇ ಒಂದು ಸ್ವಲ್ಪ ನೀರು ಹಾಕಿ ನಾನು ಏನು ಮಸಾಲೆ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ ನಾನು 2-3 ಸ್ಪೂನನ್ನು ಹಾಕಿ ಚೆನ್ನಾಗಿ ಬೇಯಿಸ್ತೀನಿ. ಒಳ್ಳೆ ಚಿಕನ್ ಸುಕ್ಕ ರೆಡಿ ಆಗುತ್ತೆ. ನಿಮಗೆ ಆ ಥರದ್ದು ಮಸಾಲೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಅದ್ರದ್ದು ನಾನು ವಿಡಿಯೋ ಮಾಡ್ತೀನಿ. ಲಾಸ್ಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ತೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಬೇಕಿದ್ರೆ ನೀವು ಕಸ್ತೂರಿ ಮೇಥಿ ಹಾಕಿದರೆ ಅದರ ಸ್ಮೆಲ್ಲು ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಅವಶ್ಯಕತೆ ಇಲ್ಲ, ನಾನು ಮುಂಚೆನೇ ಕಸ್ತೂರಿ ಮೇಥಿ ಹಾಕೋದ್ರಿಂದ ಹಾಗಾಗಿ ನಾನು ಹಾಕೋದಿಲ್ಲ. ನೀವು ಬೇಕಿದ್ರೆ ನೀವು ಲೆಮನ್ನು ಹಾಕೋಬೋದು ಇದಕ್ಕೆ, ಇಲ್ಲ ಸೋಯಾ ಸಾಸ್ ಹಾಕೋಬೋದು, ಇನ್ನೂ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಬಟ್ ನಾನಿಲ್ಲಿ ಯಾವುದು ಯೂಸ್ ಮಾಡಿಲ್ಲ, ಬರೀ ಚಿಕನ್ ಸುಕ್ಕ ಇದು ನಾನು ಮನೇಲೇ ಮಾಡ್ಕೊಂಡಿರೋ ಅಂಥ ಚಿಕನ್ ಪೌಡ್ರನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಆ ಪೌಡರ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅದರದ್ದೇ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದಾಗಿತ್ತು ನನ್ನ ಚಿಕನ್ ಸುಕ್ಕ ಮತ್ತು ಚಿಕನ್ ಪೆಪ್ಪರ್ ಡ್ರೈ. ಅವಳು ಬರೋದು ಸ್ವಲ್ಪ ಲೇಟ್ ಆಗಿದ್ದ ಕಾರಣ ನಾನೇ ಇಲ್ಲಿ ಎರಡನ್ನೂ ನನಗೆ ಮಾಡೋಕ್ಕೆ ಹೇಳಿದ್ಲು, ಹಾಗಾಗಿ ನಾನೇ ಎರಡನ್ನೂ ಮಾಡ್ತಾಯಿದ್ದೀನಿ. ಮುಂದೆ ನೀವು ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ತುಂಬಾ ಫನ್ನಿಯಾಗಿ ಕಾಮಿಡಿಯಾಗಿ ಎಷ್ಟು ಫನ್ನಿಯಾಗಿರ್ತೀವಿ ನಾವಿಬ್ಬರು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ನನಗೆ ಜಿಮ್ಮಿಗೆ ಹೋಗ್ತೀನಿ ಅಂತ ಹೇಳಿ ಹೋದ್ಲು, ಬಟ್ ಜಿಮ್ಮಿಗೆ ಹೋಗಿಲ್ಲ, ಬೇರೆ ಏನೋ ಕೆಲಸ ಇತ್ತು ಅಂತ ಜಿಮ್ಮಿಗೂ ಹೋಗ್ದಲ್ಲೇ ಹಾಗೇ ಮನೆಗೆ ಬಂದಳು. ಇವಾಗ ಚಿಕನ್ ಹೇಗಾಗಿದೆ ಅಂತ ಟೇಸ್ಟ್ ನೋಡ್ತಿದ್ದಾಳೆ. ಇವಳಿಗೆ ಚಿಕನ್ ಮಟನ್ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಇವಳಿಂದನೇ ನಾನು ನಾನ್ ವೆಜ್ಜು ಸ್ವಲ್ಪ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತಲೇ ಹೇಳ್ಬೋದು. ಮಿಂಚಾಗಿ ನೀನು ಬರಲು ಬರಂಗ ಆಗೈತಂತೆ, ಬಂದಿಲ್ಲ ಏನೋ ಗೊತ್ತಿಲ್ಲ. ಹಂಗಾದ್ರೆ ಕೇಳಿಲ್ಲ. ಹೌದಾ, ಜಾಸ್ತಿ ಬಂದೈತಂತ ಕೇಳಿ ನೋಡ್ತೀನಿ. ಫುಲ್ಲು ಗಿಚ್ಚಿಗಿಲಿ ಇನ್ಸ್ಟಾಗ್ರಾಮಲ್ಲಿ ಯಾರು ಹೇಳ್ತಾರೆ ನಮಗೆ, ಫುಲ್ಲು ಅಕ್ಕ ಫುಲ್ ಎಲ್ಲ ತೊಳ್ಕೊಂಡು ನೀಟಾಗಿ ಎಲ್ಲ ರೆಡಿ ಮಾಡ್ತಾವಳೆ. ಇವಾಗ ಸಾಂಬಾರು ಎಲ್ಲ ಆದಮೇಲೆ ಇಬ್ಬರು ಒಳ್ಳೆ ಬ್ಯಾಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಸಮೀರ, ಏನಕ್ಕೆ ಹೋಗ್ತಾ ಇದೆಯಾ? ಅದು ಇದು ಸರಿಯಿಲ್ಲ ಕಣೆ, ನೆಲ್ಲಿ ಸರಿಯಿಲ್ಲ. ಅದೇ ಸಿಲ್ವರ್ ಯಾಕೆ ಶಾನ್ ಹಿಟ್ಟಾಪ ಒಳ್ಳೆ ನಮ್ಮ ಹುಡುಗಿ ಶಾನ್ ಹಿಟ್ ನೋಡು. ಬಾಟ್ಲು ಮ್ಯಾಚಿಂಗ್ಗೆ ತಗೊಂಡೋಗೋದು. ವಾಟ್ರ್ ಬಾಟ್ಲು
ಏನು ಮಾಡೋಣ? ಕ್ಯಾರೆಟು ಸೌತೆಕಾಯಿ ಖಾಲಿ ಮಾಡೋಣ. ಅಡುಗೆ ಮಾಡೋರಿಗೆ ನಿನ್ನ ಕಡೆಯಿಂದ ಒಂದು ಸಜೆಷನ್ ಕೊಡು ಸಮೀರ. ದಯವಿಟ್ಟು ನಮಸ್ಕಾರ. ನಮಗೂ ಕಿಚನ್ಗೂ ಆಗ್ಬರಲ್ಲ ತಿನ್ನೋಕ್ಕೆ. ತಿನ್ನಕ್ಕೊಂದು ಮುಂದೆ ಇರ್ತೀನಿ. ಹೌದು, ನಾವು ಇವಾಗ ಎಲ್ಲೂ ಈಚೆ ಹೋಗೇ ಇಲ್ಲ ತಾನೆ. ಹಾಂ, ಎಷ್ಟು ಒಂದು ದಿನ ಆಗೋಯ್ತು. ಏನಕ್ಕೆ? ತಿನ್ನೋಕ್ಕೆ. ಸುಮ್ಮನೆ ಯಾಕೋ ಇವಾಗ ಈಚೆ ಫುಡ್ ಇಷ್ಟನೇ ಆಗ್ತಿಲ್ಲ. ನನಗೂ ಅಷ್ಟೆ. ಮೇ ಬಿ ಈಚೆ ತಿಂದಂಗೆ ಆಗಿರ್ಬೋದು. ಕರೆಕ್ಟಾಗಿ ಹೇಳಿದೆ. ದೊಣ್ಣೆ ಬಿರಿಯಾನಿ ಅಂದ್ಕೊಂಡು ಅದೇನು ಆಗಲ್ಲ ಅದು ತಿಂದರೆ. ಮತ್ತೆ ಇನ್ಯಾವ ಬೇರೆ ಸ್ಪೈಸಿ ಫುಡ್ ಬೇರೆ ಹೋಟೆಲ್ಗಳಲ್ಲಿ ತಿಂದರೆ ಒಂಥರ ಅನ್ಸುತ್ತೆ. ಯಾಕೋ ಇತ್ತೀಚೆಗೆ ಎಲ್ಲೂ ನಾನ್ ವೆಜ್ ಚೆನ್ನಾಗೇ ಮಾಡ್ತೀವಿ. ಮನೆ ಫುಡ್ಡೇ ಚೆನ್ನಾಗಿ. ಮನೇಲಾದರೆ ಅಟ್ಲೀಸ್ಟ್ ಕಡಿಮೆ ಆದರೂ ಹಾಕೋಬೋದು, ಜಾಸ್ತಿ ಆದರೂ ಹಾಕೋಬೋದು. ಅಂದರೆ ಅದೊಂಥರ ಬೇರೆ ಟೇಸ್ಟಿಂಗ್ ಪೌಡರ್ ಏನೂ ಇರಲ್ಲ. ಇಲ್ಲಿ ಗೋಬಿ ನೋಡು, ಆಂಟಿ ಕಲರೇ ಚೇಂಜ್ ಮಾಡಿಬಿಟ್ಟವ್ರು. ಅಂದರೆ ಮುಂಚೆ ಥರ ಇಲ್ಲ ಅಷ್ಟೇ. ಹೌದಾ? ಇನ್ನೊಂದು ಆನಿಯನ್ ಬೇಕಿತ್ತ? ವಿಂಗ್ಸ್ ಮಾಡ್ಬೋದು. ಟೇಸ್ಟ್ ಹೆಂಗಾಯ್ತು? ನಿಂಬೆಹಣ್ಣು ಮಾತ್ರ ಕಟ್ ಮಾಡಿ. ಫೈನಲಿ ಇವಾಗ ಊಟ ಮಾಡೋಕ್ಕೆ ಕೂತಿದ್ದೀವಿ. ಇದಾಗಿತ್ತು. ನಿಮಗೆ ಗೊತ್ತು ನಾವು ಎಷ್ಟು ಫನ್ನಿಯಾಗಿ ಮಾತಾಡ್ತೀವಿ ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.